ಹೊಟ್ಟೆಯ ಬಲಭಾಗದ ಕೆಳಗಡೆ ತುಂಬಾ ನೋವು ಆಗ್ತಿದೆನಾ? ಅಥವಾ ನೀವು ನಡೆದ್ರೂ ನೋವುತ್ತಿದೆ, ಕೆಮ್ಮಿದ್ರೂ ನೋವುತ್ತಿದೆ, ವಾಂತಿ ಬಂದಂಗೆ ಆಗ್ತಿದೆ, ವಾಕರಿಕೆ ಬಂದಂಗೆ ಆಗ್ತಿದೆ, ಊಟ ಮಾಡೋಕ್ಕೆ ಇಷ್ಟ ಇಲ್ಲ, ಈ ರೀತಿ ಎಲ್ಲ ನಿಮ್ಮ ಸಿಂಪ್ಟಮ್ಸ್ ಇದೆನಾ? ನೀವು ಗ್ಯಾಸ್ಟ್ರಿಕ್ ಮಾತ್ರೆ ತಗೋತೀರಾ ಅದಕ್ಕೋಸ್ಕರ. ಸೊ ಗ್ಯಾಸ್ಟ್ರಿಕ್ ಮಾತ್ರೆನ ತಗೊಳಕ್ ಹೋಗಬೇಡಿ. ಇದು ಅಪೆಂಡಿಸೈಟಿಸ್ ಆಗಿರ್ಬೋದು ವೀಕ್ಷಕರೇ. ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕಣಿತ್ ಯೂಟ್ಯೂಬ್ ಚಾನಲ್. ಸೊ ಅಪೆಂಡಿಸೈಟಿಸ್ ಅನ್ನೋದು ಯಾಕೆ ಬರುತ್ತೆ, ಅದಂದ್ರೆ ಏನು, ಅದರಲ್ಲಿ ಲಕ್ಷಣಗಳೇನು, ಸೊ ನೀವು ಯಾವಾಗ ಆಸ್ಪತ್ರೆಗೆ ಹೋಗಬೇಕು, ಅದರ ಟ್ರೀಟ್ಮೆಂಟ್ ಏನಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪೆಂಡಿಕ್ಸ್ ಅಂದ್ರೆ ಏನು? ನಮ್ಮ ಹೊಟ್ಟೆಯ ಬಲಭಾಗದ ಕೆಳಗಡೆ ಒಂದು ಚಿಕ್ಕ ಹುಳುವಿನಂತೆ ಒಂದು ಅಂಗ ಇರುತ್ತೆ. ಅದನ್ನ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ ವೀಕ್ಷಕರೇ. ಅದು ಏನಿಲ್ಲ ಅಂದ್ರೆ ಸುಮಾರು 6-10 ಸೆಂಟಿಮೀಟರ್ ಉದ್ದ ಇರುತ್ತೆ. ಅದು ಇಲ್ಲ ಅಂದ್ರೂ ಸಮೇತ ಮನುಷ್ಯ ಬದುಕಬಹುದು ವೀಕ್ಷಕರೇ, ಏನು ತೊಂದರೆನೇ ಇಲ್ಲ. ನೀವು ನಾರ್ಮಲ್ ಆಗಿ ಕೇಳಿರ್ತೀರ, ನನಗೆ ಅಪೆಂಡಿಕ್ಸ್ ಆಪರೇಷನ್ ಆಯ್ತು ಅಂತಾರೆ. ಸೊ ಅದು ಅಪೆಂಡಿಕ್ಸ್ ಅಲ್ಲ. ಅಪೆಂಡಿಕ್ಸ್ ಅಂದ್ರೆ ಒಂದು ಆರ್ಗನ್. ಅದೇ ಏನಾದರೂ ಅದು ಇನ್ಫೆಕ್ಷನ್ ಆಯಿತು ಅಂದರೆ ಅಪೆಂಡಿಸೈಟಿಸ್ ಅಂತ ಅಂತೀವಿ. ಅದು ಯಾವ ರೀತಿ ಆಗುತ್ತೆ ಅಂತಂದರೆ, ಸೊ ಏನಾದರೂ ಮಲ ಆಗಿರಲಿ, ಇನ್ಫೆಕ್ಷನ್ ಆಗಿರಲಿ, ಅಥವಾ ಬೇರೆ ಕಾರಣದಿಂದ ಅದು ಬ್ಲ್ಯಾಕ್ ಆಗಿಬಿಟ್ಟು ಸ್ವೆಲ್ಲಿಂಗ್ ಆಗಿರುತ್ತೆ. ಅದನ್ನೇ ನಾವು ಏನಂತೀವಿ, ಅಪೆಂಡಿಸೈಟಿಸ್ ಅಂತ ಕರಿತೀವಿ ವೀಕ್ಷಕರೇ. ಸೊ ಆಗಿದ್ರೆ ಯಾವ ಕಾರಣಗಳಿಂದ ಈ ಅಪೆಂಡಿಸೈಟಿಸ್ ಆಗುತ್ತೆ, ನಿಮಗೆ ಯಾವ ಭಾಗದಲ್ಲಿ ನೋವು ಜಾಸ್ತಿ ಬರುತ್ತೆ, ಅದರ ಲಕ್ಷಣಗಳೇನು ತಿಳ್ಕೊಳ್ಳೋಣ ಬನ್ನಿ. ಬ್ಲ್ಯಾಕ್ ಆಗಿ ಸ್ವೆಲ್ಲಿಂಗ್ ಆಗಿಬಿಟ್ಟು ಆ ಟೈಮಲ್ಲಿ ನಿಮಗೆ ಸ್ಟಮಕ್ ಪೇನ್ ಬರ್ತಾ ಇರುತ್ತೆ. ಬಟ್ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ದೀರಾ, ಕರೆಕ್ಟಾಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲಪ್ಪ ಅಂತಂದರೆ, ಅದು ಬ್ಲಾಸ್ಟ್ ಸ್ವೆಲ್ಲಿಂಗ್ ಆಗಿ ಬ್ಲಾಸ್ಟ್ ಆಗಿಬಿಟ್ಟು ಹೊಟ್ಟೆ ಒಳಗೆಲ್ಲ ಸೋಂಕು ತಂದುಬಿಡುತ್ತೆ. ಆಮೇಲೆ ಏನಾಗುತ್ತೆ, ನಿಮ್ಮ ಜೀವಕ್ಕೂ ಸಮೇತ ಅಪಾಯ ಆಗಿರ್ಬೋದು. ನಿಮ್ಮ ಜೀವಕ್ಕಂತೂ ಹೆಚ್ಚು ಅಪಾಯ ಆಗುತ್ತೆ. ಈವನ್ ಡೆತ್ತು ಸಮೇತ ತುಂಬ ಜನ ಆಗಿದ್ದಾರೆ ನೆಗ್ಲೆಕ್ಟ್ ಮಾಡಿ. ಹಾಗಿದ್ರೆ ಯಾವ ಏಜ್ನಲ್ಲಿ ಇದು ಅಪೆಂಡಿಸೈಟಿಸ್ ಆಗುತ್ತೆ ಅಂತಂದರೆ 10-30 ವರ್ಷದ ಒಳಗೆ ತುಂಬ ಜಾಸ್ತಿನೇ ಇರುತ್ತೆ. ಚಿಕ್ಕ ಮಕ್ಳಿಗನ್ಬೇಡ, ದೊಡ್ಡ ಮಕ್ಳಿಗನ್ಬೇಡ, ಸೊ ಗಂಡು ಮಕ್ಳಿಗನ್ಬೇಡ, ಹೆಣ್ಮಕ್ಳಿಗನ್ಬೇಡ, ಇಬ್ಬರಲ್ಲೂ ಸಮೇತ ಈ ಅಪೆಂಡಿಸೈಟಿಸ್ ಅನ್ನೋದು ಕಂಡು ಬರುತ್ತೆ ವೀಕ್ಷಕರೇ. ಅಪೆಂಡಿಸೈಟಿಸ್ ಆದಾಗ ನಮ್ಮಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾವ ಅಂದರೆ, ಫಸ್ಟ್ ಹೊಟ್ಟೆ ಮಿಡಲ್ ಭಾಗ ಅಲ್ಲಿ ಪೇನ್ ಶುರುವಾಗುತ್ತೆ. ಸೊ ಒಕ್ಕಳಿದೆ ಅಲ್ವಾ, ಅದು ಸುತ್ತ ಶುರುವಾಗುತ್ತೆ. ಸ್ವಲ್ಪ ಹೊತ್ತು ಆಗ್ತಾ ಬಲಭಾಗದ ಹೊಟ್ಟೆಗೆ ಶಿಫ್ಟ್ ಆಗ್ತಾ ಹೋಗುತ್ತೆ, ಕೆಳಗಡೆ ಹೊಟ್ಟೆಗೆ. ಸೊ ಆಮೇಲೆ ಏನಾಗುತ್ತೆ, ನಿಮಗೆ ನಡೆದಾಡ್ಬೇಕಾದ್ರೂ ಹೊಟ್ಟೆ ನೋವಿರುತ್ತೆ, ಕೆಮ್ಮಿದಾಗೂ ಹೊಟ್ಟೆ ನೋವಿರುತ್ತೆ, ನಿಮಗೆ ವಾಕರಿಕೆ ಬಂದಂಗೆ ಆಗೋದು, ವಾಂತಿ ಬಂದಂಗೆ ಆಗೋದು, ಊಟ ಮಾಡೋಕ್ಕೆ ಇಷ್ಟ ಆಗ್ತಿರಲ್ಲ ನಿಮಗೆ, ಆ ರೀತಿ ಆಗ್ತಾ ಇರುತ್ತೆ. ಸೊ ಅದು ಇನ್ಫೆಕ್ಷನ್ ಆಗಿರುತ್ತೆ ಅಲ್ವಾ, ಆ ಪೇನಿಗೆ ನಿಮಗೆ ಜ್ವರ ಬರ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಲಕ್ಷಣಗಳು ಆ ಅಪೆಂಡಿಸೈಟಿಸಲ್ಲಿ ಕಾಣ್ತಾ ಹೋಗುತ್ತೆ ವೀಕ್ಷಕರೇ. ಸುಮಾರು ಜನ ಏನು ಮಾಡ್ತಾರೆ, ಹೊಟ್ಟೆ ನೋವು ಅಂದ ತಕ್ಷಣ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡ್ಬಿಡ್ತಾರೆ. ಸೊ ಗ್ಯಾಸ್ಟ್ರಿಕ್ ಆದರೆ ಆ ಮೆಡಿಕೇಶನ್ ತಗೊಂಡ ತಕ್ಷಣ ಕಡಿಮೆ ಆಗಬೇಕು. ಬಟ್ ಇದು ಅಪೆಂಡಿಸೈಟಿಸಲ್ಲಿ ಯಾವ ರೀತಿ ಅಂತಂದರೆ, ಮಿಡಲ್ ಭಾಗದಲ್ಲಿ ಸ್ಟಾರ್ಟ್ ಆದರೆ ನಿಮ್ಮ ಕೆಳಗಿನ ಬಲಭಾಗದಲ್ಲಿ ಹೊಟ್ಟೆಗೂ ಸಮೇತ ಹೋಗಿ ಶಿಫ್ಟ್ ಆಗಿ ಆ ಪೇನ್ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನೀವು ಸೆಲ್ಫ್ ಮೆಡಿಕೇಶನ್ ಮಾತ್ರ ತಗೊಳಕ್ಕೆ ಹೋಗಬೇಡಿ. ಹಾಗಿದ್ರೆ ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು? ಆ ಪೇನ್ ಏನಾದರೂ ಕೆಳಗಡೆ ಶಿಫ್ಟ್ ಆದಾಗ, ಪ್ಲಸ್ ಜ್ವರ, ವಾಂತಿ, ನಿಮಗೆ ನಡೆಯೋಕ್ಕೆ ಕಷ್ಟ ಆಗ್ತಿದೆ ಅಂತಂದಾಗ ತಕ್ಷಣವೇ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆವಾಗಲೇ ಹೇಳಿದ್ನೇ ಅಲ್ವಾ ನಿಮಗೆ, ಅದೇನಾದರೂ ಬರ್ಸ್ಟ್ ಆಗಿಬಿಟ್ರೆ ನಿಮ್ಮ ಜೀವಕ್ಕೂ ಸಮೇತ ಅಪಾಯ ಆಗುತ್ತೆ. ಸೊ ನೀವು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಏನೇನು ಪರೀಕ್ಷೆ ಮಾಡ್ಬೋದು? ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, USG ಸ್ಕ್ಯಾನಿಂಗ್ ಆಗುತ್ತೆ, ಪ್ಲಸ್ ಇನ್ ಕೇಸ್ ಏನಾದರೂ ನೀಡೆಡ್ ಇತ್ತು ಅಂತಂದರೆ CT ಸ್ಕ್ಯಾನ್ ಸಮೇತ ಮಾಡಿಸ್ತಾರೆ ವೀಕ್ಷಕರೇ. ಸ್ಕ್ಯಾನಿಂಗ್ ಮಾಡಿಸಿದಾಗ ಆ ರಿಪೋರ್ಟಲ್ಲಿ ಏನಾದರೂ ಅಪೆಂಡಿಸೈಟಿಸ್ ಇನ್ಫೆಕ್ಷನ್ ಆಗಿದೆ ಅಂತ ಬಂತು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಏನಿಲ್ಲ, ನಾರ್ಮಲ್ ಆಗಿ ಸರ್ಜರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಹೋಲಿನ ಮುಖಾಂತರ ಆಪ್ರೇಷನ್ ಮಾಡ್ತಿದ್ದಾರೆ, ಅದನ್ನ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಕರಿಬೋದು. ಅದೇನಿಲ್ಲ, 1 to 2 ಡೇಸಲ್ಲಿ ನೀವು ಆರಾಮಾಗಿ ಮನೆಗೆ ಹೋಗಿ ಓಡಾಡ್ಬೋದು, ಸ್ವಲ್ಪ ರೆಸ್ಟ್ ಮಾಡಿ ಓಡಾಡ್ಬೋದು ವೀಕ್ಷಕರೇ. ನೀವು ಇನ್ ಕೇಸ್ ಏನಾದರೂ ನೀವು ಅಪೆಂಡಿಸೈಟಿಸ್ ಆಗಿದ್ರೂ ಮಾಡಿಸ್ಲಿಲ್ಲ ಅಂತಂದರೆ ಸ್ವೆಲ್ಲಿಂಗ್ ಆಗಿಬಿಟ್ಟು ಬ್ಲಾಸ್ಟ್ ಆಗಿಬಿಟ್ಟು ಹೊಟ್ಟೆ ಒಳಗೆಲ್ಲ ಇನ್ಫೆಕ್ಷನ್ ಆಗಿ ದಟ್ಸ್ ಇಟ್. ಓಕೆನಾ? ಆಪ್ರೇಷನ್ ಆದಮೇಲೆ ಯಾವ ರೀತಿ ಫುಡ್ ತೊಗೊಬೇಕು? ನೀವು ಲೈಟಾಗಿ ಗಂಜಿ ತೊಗೊಬೇಕಾಗುತ್ತೆ, ಲಿಕ್ವಿಡ್ ಫುಡ್ನ ಪ್ರಿಫರ್ ಮಾಡಬೇಕಾಗುತ್ತೆ. ಇನ್ ಕೇಸಲ್ಲಿ ಆ ಟೈಮಲ್ಲಿ ನಿಮ್ಗೇನಾದರೂ ಕೆಮ್ಮು ಅಥವಾ ಜ್ವರ ಏನಾದರೂ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತು ನಿಮ್ಮ ಬಾಡೀಲಿ ಅಂತಂದರೆ ನಿಮ್ಮ
ಡಾಕ್ಟರ್ ಹತ್ರ ಹೋಗಿ ಮತ್ತೆ ಮೆಡಿಕೇಷನ್ಸ್ ತೊಗೊಬೇಕಾಗುತ್ತೆ. ಸಾಕಷ್ಟು ನೀರು ಕುಡಿಬೇಕು. ಮತ್ತು ಅನ್ನ ಮತ್ತು ಬೇಳೆ ಸಾರಾಗಿರಲಿ, ಮೃದುವಾದ ಫುಡ್ನ ನೀವು ತೊಗೊಬೇಕಾಗುತ್ತೆ. ಆಪ್ರೇಷನ್ ಇಲ್ಲಾಂದರೆ ನಾರ್ಮಲಾಗಿ ತಡೆಯೋಕ್ಕಾಗಲ್ವಾ ಡಾಕ್ಟ್ರೇ ಅಂತಂದರೆ, ಸೊ ಫಸ್ಟಿಗೆ ನೀವು ಕಾನ್ಸ್ಟಿಪೇಷನ್ ಅಂದರೆ ಈ ಮಲಬದ್ಧತೆ ಆಗೋದನ್ನ ಕಡಿಮೆ ಮಾಡ್ಕೊಬೇಕಾಗುತ್ತೆ. ಅದಕ್ಕಾಗಿ ಚೆನ್ನಾಗಿ ಫೈಬರ್ ರಿಚ್ ಇರುವಂಥ ಆಹಾರಗಳನ್ನು, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ 3 ಹೊತ್ತು ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಸಾಕಷ್ಟು ನೀರು ಕುಡಿಬೇಕು. ಸೊ ಈ ಸಿಚುಯೇಷನಲ್ಲಿ ಓಕೆ ಆಗಲ್ಲ ಅಂತ ಹೇಳ್ಬೋದು. ಬಟ್ ನೀವೇನಾದರೂ ನೀರು ಕುಡಿಯೋಕ್ಕೆ ನೆಗ್ಲೆಕ್ಟ್ ಮಾಡೋದು, ಫ್ರೂಟ್ಸ್ ತಿನ್ನೋಕ್ಕಾಗಲಿ, ವೆಜಿಟೇಬಲ್ಸ್ ತಿನ್ನೋಕ್ಕಾಗಲಿ ನೆಗ್ಲೆಕ್ಟ್ ಮಾಡಿದರೆ ಈ ಅಪೆಂಡಿಸೈಟಿಸ್ ಅನ್ನೋದು ಖಚಿತ ವೀಕ್ಷಕರೇ. ಲಾಸ್ಟಾಗಿ ನಿಮಗೆ ಒಂದು ಮಾತು ತಿಳಿಸ್ತೀನಿ. ಹೊಟ್ಟೆ ನೋವು ಅಂದ ತಕ್ಷಣ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳಕ್ಕೆ ಹೋಗ್ಬೇಡಿ. ಅಂದರೆ ನಿಮ್ಮ ಸೆಲ್ಫ್ ಮೆಡಿಕೇಷನ್ನ ನೀವು ತಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಸೊ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಚಿಕಿತ್ಸೆಗೆ ಮುಂದುವರಿರಿ. ಓಕೆನಾ? ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸೇ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.